ಮೇಯರು ಕಂಬಳ ಸಮಿತಿ ನವೋದಯ ಗ್ರಾಮ ವಿಕಾಸ ಚಾರಿಟಬಲ್ ಟ್ರಸ್ಟ್ ಸಹಯೋಗದಲ್ಲಿ ಜನವರಿ 3ರಂದು 22ನೇ ವರ್ಷದ ಮೇಯರು ಲವಕುಶ ಜೋಡುಕರೆ ಕಂಬಳ ಆಯೋಜಿಸಲಾಗಿದೆ ಎಂದು ಕಂಬಳ ಸಮಿತಿ ಅಧ್ಯಕ್ಷ ಹಾಗೂ ಶಾಸಕರಾದ ಸುನಿಲ್ ಕುಮಾರ್ ಅವರು ಮಾಹಿತಿ ನೀಡಿದರು. ಮೇಯರು ಕಂಬಳ ಅತ್ಯಧಿಕ ಸೌಲಭ್ಯಗಳನ್ನು ಹೊಂದಿರುವ ವಿಶಿಷ್ಟ ಕಂಬಳವಾಗಿದ್ದು ಸಂಪ್ರದಾಯ, ಶಿಸ್ತು ಹಾಗೂ ಸಮಯ ಪಾಲನೆಗೆ ಹೆಸರಾಗಿದೆ. ಸುಮಾರು 200ಕ್ಕೂ ಅಧಿಕ ಜೋಡಿ ಕೋಣಗಳು ಭಾಗಿಯಾಗಲಿವೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದರು. ಬೆಳಗ್ಗೆ 8:30ಕ್ಕೆ ಕಂಬಳಕ್ಕೆ ಚಾಲನೆ ನೀಡಲಾಗುವುದು. ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ಹರಿದಾಸ್ ಭಟ್, ಮೇಯರು ಚರ್ಚ್ ಗುರುಗಳಾದ ವಂದನೀಯ ಕ್ಯಾನೆಟ್ ಬರ್ಬೋಜಾ, ಮೇಯರು ಜಾಮಿಯಾ ಮಸೀದಿಯ ಧರ್ಮಗುರುಗಳಾದ ರಾಜಿಕ್ ಅಹಮದ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಸನ್ಮತಿ ನಾಯಕ್, ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲಾಧ್ಯಕ್ಷರಾದ ಡಾ ಎನ್ ರಾಜೇಂದ್ರ ಕುಮಾರ್ ಅವರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಈ ವರ್ಷವೂ ಕೂಡ ಮೇಯರಿನ ಲವಕುಶ ಜೋಡುಕರದ ಕಂಬಳ ಜನವರಿ 3 ಮತ್ತು 4ನೇ ತಾರೀಕು ನಡೀತಾ ಇದೆ. ಈ ವರ್ಷ 22ನೇ ವರ್ಷದ ನಮ್ಮ ಕಂಬಳದ ಉತ್ಸವ. ವಿಶೇಷವಾಗಿ ತುಳುನಾಡಿನ ಕರಾವಳಿಯ ಭಾಗದಲ್ಲಿ ಕಂಬಳಕ್ಕೆ ತನ್ನದೇ ಆದಂತಹ ಒಂದು ಮಹತ್ವ, ವಿಶಿಷ್ಟವಾದಂತಹ ಸ್ಥಾನಮಾನಗಳನ್ನ ಜನರೇ ಸ್ವಯಂ ಪ್ರೇರಿತವಾಗಿ ಕೊಟ್ಟಿರೋದು ನಮಗೆ ಗೊತ್ತಿದೆ. ಉಭಯ ಜಿಲ್ಲೆಗಳಲ್ಲಿ ನಡೆಯುವಂತಹ ಕಂಬಳ ಕೂಟಗಳಲ್ಲಿ ಮೇಯರಿನ ಕಾರ್ಕಳದ ಈ ಕಂಬಳ ಎಲ್ಲ ರೀತಿಯಿಂದನೂ ಕೂಡ ಪ್ರಸಿದ್ಧಿಯನ್ನ ಪಡೆದಿರುವಂತದ್ದು ನಮಗೆ ಗೊತ್ತಿದೆ. ಕಳೆದ 15-20 ವರ್ಷಗಳಿಂದ ನಿರಂತರವಾಗಿ ಕಂಬಳದ ಯಶಸ್ವಿಗೆ ಹತ್ತಾರು ಜನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ಮಾಡ್ತಾ ಈಗ 22ನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ಈ ಕಂಬಳ ವರ್ಷದಿಂದ ವರ್ಷಕ್ಕೆ ಮೇಯರ್ನ ಕಂಬಳ ಇನ್ನಷ್ಟು ಚೆನ್ನಾಗಾಗಬೇಕು, ಪ್ರೇಕ್ಷಕರನ್ನ ಆಕರ್ಷಿಸಬೇಕು ಅನ್ನುವಂಥ ಎಲ್ಲ ಪ್ರಯತ್ನಗಳು ಕೂಡ ನಾವು ಪ್ರತಿ ವರ್ಷವೂ ಕೂಡ ಹೊಸ ಹೊಸ ಯೋಚನೆಗಳನ್ನು ಮಾಡಿಕೊಂಡೇ ಮುಂದುವರಿತಾ ಇದ್ದೇವೆ. ನವೋದಯ ಗ್ರಾಮ ವಿಕಾಸ ಚಾರಿಟಬಲ್ ಟ್ರಸ್ಟ್ನ ಸಹಕಾರ ಮತ್ತು ಎಲ್ಲ ದಾನಿಗಳ ಸಹಕಾರವನ್ನು ತೆಗೆದುಕೊಂಡು ಈ ಕಂಬಳದ ಯಶಸ್ಸಿಗೆ ನಾವು ಈಗಾಗಲೇ ಸಿದ್ಧತೆಯನ್ನು ಪೂರ್ಣಗೊಳಿಸಿದ್ದೇವೆ. ನಮಗೆ ನಿರೀಕ್ಷೆ ಇರುವಂಥದ್ದು ಈ ವರ್ಷ 200ಕ್ಕೂ ಹೆಚ್ಚು ಕೋಣಗಳು ಬರ್ಬೋದು ಅಂತೇಳಿ ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ದೇವೆ. ಉಳಿದೆಲ್ಲ ಕಂಬಳಗಳಿಗಿಂತ ಜಾಸ್ತಿ ಮೇಯರಿನ ಕಂಬಳಕ್ಕೆ ಕೋಣಗಳು ಜಾಸ್ತಿ ಬರುತ್ತೆ ಸಹಜವಾಗಿ. ಹಾಗಾಗಿ 200ಕ್ಕೂ ಹೆಚ್ಚು ಕೋಣಗಳು ಬರ್ಬೋದು ಅನ್ನುವಂಥದ್ದು ನಮ್ಮ ಮುಂದೆ ಇರುವಂತ ಇವತ್ತಿನ ಯೋಚನೆ. ನಾವು ಈ ವರ್ಷ ಸಮಿತಿಯ ಕಡೆಯಿಂದ ಪ್ರತಿ ವರ್ಷವೂ ಕೂಡ ತೀರ್ಮಾನ ಮಾಡುವಂಥದ್ದು ಏನು ಅಂತ ಕೇಳಿದ್ರೆ 24 ಗಂಟೆ ಒಳಗೆ ಕಂಬಳವನ್ನ ಮುಗಿಸ್ಲಿಕ್ಕೆ ಬೇಕಾದಂತ ಪೂರ್ವ ತಯಾರಿಯನ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಕಣ್ಮುಂದೆ ಇದೆ. ಕಷ್ಟ ಸಾಧ್ಯ ಆದರೂ ಕೂಡ ಕಂಬಳ ಒಂದು ಚೌಕಟ್ಟಿನಲ್ಲಿ ಶಿಸ್ತುಬದ್ಧವಾಗಿ ನಡಿಬೇಕು ಅಂತಂದಾಗ ಅದು 24 ಗಂಟೆಗಳ ಒಳಗೆ ನಡಿಬೇಕು ಅನ್ನುವಂಥದ್ದು ನಮ್ಮ ಆಶಯ. ಹಾಗಾಗಿ 3ನೇ ತಾರೀಕು ಬೆಳಿಗ್ಗೆ 8:00ವರೆಗೆ ಇದರ ಉದ್ಘಾಟನೆ. ನಮ್ಮ ಹರಿದಾಸ್ ಭಟ್ರು, ಪ್ರಧಾನ ಅರ್ಚಕ, ಮಾಲಿಂಗೇಶ್ವರ ದೇವಸ್ಥಾನ ಮತ್ತು ಉಳಿದಂಥ ಎಲ್ಲ ಗಣ್ಯರ ಆಹ್ವಾನ ಪತ್ರಿಕೆ ನಿಮಗೆ ಕೊಟ್ಟಿದ್ದೇವೆ. ಆ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನಾ ಸಮಾರಂಭ ನಡೆಯುತ್ತೆ. ಸಂಜೆ ಒಂದು ಸಾರ್ವಜನಿಕ ಸಮಾರಂಭ 6:30-7 ಗಂಟೆ ಹೊತ್ತಿಗೆ ನಡೆಯುತ್ತೆ. ಮಾನ್ಯ ಉಸ್ತುವಾರಿ ಸಚಿವರು, ಸಂಸದರು, ಉಳಿದಂಥ ಎಲ್ಲ ಶಾಸಕರು, ಗಣ್ಯರು ಎಲ್ಲರೂ ಕೂಡ ಆ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಕಳೆದ ಬಾರಿಯ ವಿಧಾನಸಭಾ ಅಧಿವೇಶನದಲ್ಲಿ ಕಂಬಳದ ಕುರಿತಂತೆ ನಾನು ವಿಷಯವನ್ನ ಪ್ರಸ್ತಾಪ ಮಾಡಿದ್ದೆ. ಹಿಂದೆ ಮಾನ್ಯ ಯೋಗೀಶ್ವರ್ ಅವರು ಪ್ರವಾಸೋದ್ಯಮದ ಸಚಿವರಾಗಿದ್ದಾಗ, ಕಾರ್ಕಳಕ್ಕೆ ಅವರು ಬಂದಾಗ, ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ, ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದಾಗ ಕಂಬಳಕ್ಕೆ ಎಲ್ಲ ಕಂಬಳಗಳಿಗೆ 5 ಲಕ್ಷ ರೂಪಾಯಿ ಅನುದಾನವನ್ನ ಸರ್ಕಾರ ಕೊಟ್ಟಿತ್ತು. ನಂತರ ದಿನಗಳಲ್ಲಿ ಅದು ಸ್ವಲ್ಪ ನಿಧಾನಗತಿಯಾಗಿ ಕಳೆದ ವರ್ಷ ಮಂಗಳೂರು ಜಿಲ್ಲೆಗೆ ಮಾತ್ರ ಕೊಟ್ಟಿದ್ರು, ಉಡುಪಿ ಜಿಲ್ಲೆಗೆ ಕೊಟ್ಟಿಲ್ಲ ಅನ್ನುವಂಥದ್ದು ನಮ್ಮ ನೋವಿತ್ತು. ಅದು ನಾನು ಮೊನ್ನೆ ವಿಧಾನಸಭಾ ಅಧಿವೇಶನದಲ್ಲೂ ಕೂಡ ಪ್ರಸ್ತಾಪ ಮಾಡಿದ್ದೆ. ನಮ್ಮ ಆಗ್ರಹ ಇರುವಂಥದ್ದು ಸರ್ಕಾರದ ಮುಂದೆ ಜಿಲ್ಲಾ ಕಂಬಳ ಸಮಿತಿಯ ನೇತೃತ್ವದಲ್ಲಿ ನಡೆಯುವಂತ ಎಲ್ಲ ಕಂಬಳಗಳಿಗೆ
ಕನಿಷ್ಠ 10 ಲಕ್ಷ ರೂಪಾಯಿ ಅನುದಾನವನ್ನ ಸರ್ಕಾರ ಕೊಡಬೇಕು. ಇವತ್ತು ಕಂಬಳವನ್ನ ಒಟ್ಟು ನಿರ್ವಹಣೆಯನ್ನು ಮಾಡುವಂಥದ್ದು, ಕಂಬಳದ ಎಲ್ಲ ಚಟುವಟಿಕೆ ದಿನದಿಂದ ದಿನಕ್ಕೆ ಬೆಲೆ ಏರಿಕೆಯ ಕಾರಣಕ್ಕೆ ಜಾಸ್ತಿ ಆಗಿದೆ. ಹಾಗಾಗಿ ಎಲ್ಲವನ್ನೂ ಕೂಡ ದಾನಿಗಳ ಮುಖಾಂತರ ಮಾಡಬೇಕು ಅಂತಂದಾಗ ಸ್ವಲ್ಪ ನಮಗೆ ಹೊರೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಕನಿಷ್ಠ 10 ಲಕ್ಷ ರೂಪಾಯಿ ಅನುದಾನವನ್ನಾದರೂ ಕೊಡಬೇಕು ಅನ್ನೋ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಕಾರ್ಯಾಧ್ಯಕ್ಷ ಜೀವನ್ ಅಡ್ಯಂತಾಯ, ಉಪಾಧ್ಯಕ್ಷರಾದ ಉದಯ ಸ್ಕೋಟ್ಯನ್, ಆಂಥೋನಿ ನಕ್ರೆ, ತೀರ್ಪುಗಾರರಾದ ರವೀಂದ್ರ ಕುಮಾರ್, ವಿಜಯ್ ಕುಮಾರ್ ಕಂಗಿನಮನೆ, ಕೋಶಾಧಿಕಾರಿ ಶಾಮಿಯನ್ ಶೆಟ್ಟಿ ಹಾಗೂ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.